ಹಲೋ, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್ ವಿತ್ ಬೇಬಿ ಕೇರ್. ಎಸ್, ನಿಮ್ಮ ಮಗು ಹುಟ್ಟಿದಾಗ ತುಂಬಾನೇ ವೈಟ್ ಇತ್ತಾ, ಇಲ್ಲ ಇತ್ತೀಚೆಗೆ ನಿಮ್ಮ ಮಗುವಿನ ಕಲರು ತುಂಬಾನೇ ಡಲ್ ಆಗ್ತಾ ಇದೆಯಾ? ಹಾಗೆ ಈ ವಿಡಿಯೋದಲ್ಲಿ ನಿಮ್ಮ ಮಗುವಿನ ಚರ್ಮವನ್ನ ತುಂಬಾನೇ ಸಾಫ್ಟ್ ಅಂಡ್ ತುಂಬಾನೇ ಬ್ರೈಟ್ ಆಗಿಸಲು, ಹಾಗೆ ತುಂಬಾನೇ ಕಾಂತಿಯುತಗೊಳಿಸಲು ಹಾಗೆ 2 ಸೂಪರ್ ಡೂಪರ್ ಹೋಮ್ ರೆಮಿಡಿ ಕೂಡ ತಗೊಂಡ್ ಬಂದಿದ್ದೀನಿ. ಮನೆಯಲ್ಲೇ ಮಕ್ಕಳಿಗೆ ಬೇಕಾಗಿರುವಂತಹ ಕೆಲವೊಂದು ಹೋಮ್ ರೆಮಿಡಿನ ಮನೇಲೆ ಪ್ರಿಪೇರ್ ಮಾಡೋದು, ಹಾಗೆ ಮನೇಲೆ ಮಕ್ಕಳಿಗೆ ಯಾವ ರೀತಿ ಅಪ್ಲೈ ಮಾಡೋದು, ಹಾಗೆ ನನ್ನ ಮಗನಿಗೆ ಯೂಸ್ ಮಾಡುವಂತಹ ಹೋಮ್ ರೆಮಿಡಿ 100% ನ್ಯಾಚುರಲ್ ಇರುವಂತಹ ಹೋಮ್ ರೆಮಿಡಿನ ಯಾವ ರೀತಿ ಯೂಸ್ ಮಾಡೋದು, ಯಾವ ರೀತಿ ಮಗುಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ವಿಡಿಯೋ ಕೊನೆಯಲ್ಲಿ ತೋರಿಸಿದೀನಿ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಖಂಡಿತವಾಗ್ಲೂ ನೀವು ಕೂಡ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಗುವಿನ ಚರ್ಮ ಏನಿರುತ್ತಲ್ಲ, ಅಂದ್ರೆ ನಿಮ್ಮ ಮಗುವಿನ ಸ್ಕಿನ್ ಟೋನ್ ಇರುತ್ತಲ್ಲ, ಅದು ನಿಮ್ಮ ತಂದೆ ತಾಯಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದ್ರೆ ಮಗುವಿನ ಜೀನ್ಸ್ ಏನಿರುತ್ತೆ, ತಂದೆ ತಾಯಿಯ ಜೀನ್ಸ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಗುವಿನ ಸ್ಕಿನ್ ಟೋನ್. ಇಲ್ಲ ಅಂದ್ರೆ ಮಗುವಿನ ಸ್ಕಿನ್ ಟೋನ್ ಬಂದು ತಂದೆದ್ ಬಂದಿರ್ಬೋದು, ಇಲ್ಲ ತಾಯಿನ ಬಂದಿರ್ಬೋದು. ಅಕಸ್ಮಾತ್ ತಂದೆ ತಾಯಿ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ದಾದ್ರೂ ಕೂಡ ಸ್ಕಿನ್ ಟೋನ್ ನ ಹೋಲಿಕೆ ಆಗಿರ್ಬೋದು. ಇಲ್ಲ ಎಕ್ಸಾಂಪಲ್ ಹೇಳೋದಾದ್ರೆ ತಾತ ಅಜ್ಜಿದು, ಇಲ್ಲ ದೊಡ್ಡಪ್ಪ ಚಿಕ್ಕಮ್ಮ ಅತ್ತೆ ಮಾವ, ಆ ತರ ಕೆಲವೊಂದು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿರುವಂತಹ ಕೆಲವೊಂದು ಸ್ಕಿನ್ ಟೋನ್ ಕೂಡ ಮಕ್ಕಳಿಗೆ ಹೊಂದಾಣಿಕೆ ಆಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮಗು ಇರುವಂತಹ ಕ್ಲೈಮೇಟ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಏನಾದ್ರೂ ತಂಪಿರುವಂತಹ ಏರಿಯಾಗಳಿರುತ್ತೆ ಅಂತ ಹೇಳೋದಾದ್ರೆ ಮಗುವಿನ ಬಣ್ಣನೂ ಕೂಡ ತುಂಬಾನೇ ಅಂದ್ರೆ ಸ್ವಲ್ಪ ಬ್ರೈಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಎಕ್ಸಾಂಪಲ್ ಹೇಳೋದಾದ್ರೆ ಕಾಶ್ಮೀರ್ ನೋಡ್ಬೋದು. ಈ ತರ ವೆದರ್ ಗಳಲ್ಲಿ ಇದ್ದಾಗ, ತಂಪು ವಾತಾವರಣ ಇದ್ದಾಗ ಮಗುವಿನ ಸ್ಕಿನ್ ಟೋನು ಕೂಡ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ವೆದರ್ ಏನಾದ್ರೂ ತುಂಬಾನೇ ಬಿಸಿಲಿತ್ತು, ತುಂಬಾನೇ ಸೆಕೆ ಇತ್ತು ಅಂತ ಹೇಳಿದಾಗ ಸ್ವಲ್ಪ ಕಲರು ಕೂಡ ಡೌನ್ ಇರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ತಮಿಳ್ನಾಡು, ಹಾಗೆ ಉತ್ತರ ಕರ್ನಾಟಕ ಆ ಸೈಡ್ ಎಲ್ಲ ನೋಡಿ ಸ್ವಲ್ಪ ವೆದರ್ ಏನಿರುತ್ತೆ ಚೇಂಜಸ್ ಇರುತ್ತೆ. ಯಾವಾಗ್ಲೂ ಕೂಡ ಜಾಸ್ತಿ ಬಿಸಿ ಸೆಕೆ ಇರುತ್ತಲ್ಲ. ಸೊ ಹಾಗೂ ಕೂಡ ಮಗುವಿನ ಸ್ಕಿನ್ ಟೋನ್ ಅಲ್ಲೂ ಕೂಡ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ಕಾಣ್ಬೋದು. ನಿಮ್ಮ ಮಗು ಹುಟ್ಟಿದಾಗ ನೀವು ಸ್ಕಿನ್ ಬಗ್ಗೆ ಆರೈಕೆ ಮಾಡ್ತಿರಲ್ಲ, ಅದ್ರ ಮೇಲೂ ಕೂಡ ಕೆಲವೊಂದ್ ಬಾರಿ ಡಿಪೆಂಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಮಗು ಏನಾದ್ರೂ ಹುಟ್ಟಿದಾಗ ಏನಾದ್ರೂ ಸ್ವಲ್ಪ ಡಾರ್ಕ್ ಇತ್ತು ಅಂತ ಹೇಳೋದಾದ್ರೆ, ಅಂದ್ರೆ ಕಡಿಮೆ ಕಲರ್ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳೋದಾದ್ರೆ ಮಗುವಿನ ಬಣ್ಣವನ್ನ ನೀವು ಯಾವುದೇ ರೀತಿ ಚೇಂಜ್ ಮಾಡಕ್ಕಂತೂ ಆಗಲ್ಲ. ಮತ್ತೆ ಯಾವುದೇ ರೀತಿ ಕೆಲವೊಂದು ಆರ್ಟಿಫಿಷಿಯಲ್ ಪ್ರಾಡಕ್ಟ್ ಗಳನ್ನೆಲ್ಲ ಹಾಕಿ ಮಗುವಿನ ಸ್ಕಿನ್ ಟೋನ್ ನ ಯಾವತ್ತೂ ಕೂಡ ನಾವು ಚೇಂಜಸ್ ಮಾಡಕ್ಕಾಗಲ್ಲ. ಬಟ್ ಸ್ವಲ್ಪ ಕಾಂತಿಯುತವಾಗಿ, ಸ್ವಲ್ಪ ಫೇಸ್ ಅಲ್ಲಿ ಗ್ಲೋ ಬರೋ ತರ ಖಂಡಿತವಾಗ್ಲೂ ಮಾಡ್ಬೋದು. ಮತ್ತೆ 100% ನಿಮ್ಮ ಮಗುವಿನ ಚರ್ಮವನ್ನ ಕಾಂತಿಯುತವಾಗಿ ಮಾತ್ರ ಗೊಳಿಸಬಹುದು. ಹೌದಾ? ಹಾಗಾದ್ರೆ ಹೇಗೆ ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸಿದೀನಿ. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಮತ್ತೆ ಯಾವಾಗ್ಲೂ ಸ್ವಲ್ಪ ಡೈಲಿ ಬಿಸಿ ಎಣ್ಣೆಲೆ, ಅಂದ್ರೆ ಸ್ವಲ್ಪ ಬಿಸಿ ಎಣ್ಣೆಯಲ್ಲಿ ಮಗುವನ್ನ ಮಸಾಜ್ ಮಾಡ್ತಾ ಬನ್ನಿ. ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ಆಯಿಲ್ ಅಲ್ಲಿ ಡೈಲಿ ಮಸಾಜ್ ಮಾಡ್ತಾ ಬಂದಾಗ ಮಗುಗೆ ತುಂಬಾನೇ ಆರಾಮ್ ಅಂತಾನೂ ಕೂಡ ಅನ್ಸುತ್ತೆ ಬಾಡಿಗೂ. ಹಾಗೆ ಸ್ಕಿನ್ ಟೋನ್ ಅಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನ ನಾವು ಕಾಣ್ಬೋದು. ನಿಜವಾಗ್ಲೂ ಹೇಳ್ಕೊಂತ ಹೋದೆ ಅದ್ರ ಬಗ್ಗೆ 1 ಅವರ್ ಅಲ್ಲ 2 ಅವರ್ಸ್ ಆದ್ರೂ ಕೂಡ ಸಾಕಾಗೋದಿಲ್ಲ. ಅಷ್ಟು ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಆಯಿಲ್ ಮಸಾಜ್ ಇಂದ. ಹಾಗೆ ಮಗುವಿನ ಚರ್ಮವನ್ನ ಕಾಂತಿಯುತವಾಗಿ ಗೊಳಿಸಲು ಕೂಡ ಒಂದು ಒಳ್ಳೆ ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು ಆಯಿಲ್ ಮಸಾಜ್. ಮತ್ತೆ ನೀವು ಯಾವ ಆಯಿಲ್ ನ ಯೂಸ್ ಮಾಡ್ತೀರಾ ಅಂತ ಹೇಳೋದಾದ್ರೆ, ಕೆಲವೊಂದ್ಸರಿ ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತೀರಾ, ಅಂದ್ರೆ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತೀರಾ. ಈ ತರ ಕೆಲವೊಂದು ಬೇಬಿ ಪ್ರಾಡಕ್ಟ್ ಅಲ್ಲಿ ಇರುವಂತಹ ಕೆಲವೊಂದು ಆಯಿಲ್ ಗಳನ್ನ ಕೂಡ ಯೂಸ್ ಮಾಡೋದು ತುಂಬಾನೇ ಉತ್ತಮ. ಮತ್ತೆ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಯಾವಾಗ್ಲೂ ಕೂಡ ಎಣ್ಣೆ ಹಾಕ್ಬೇಕು ಅಂತ ಹೇಳಿ ಹಳ್ಳೆಣ್ಣೆ ಎಲ್ಲ ಚೆನ್ನಾಗಿ ಕಾಯಿಸ್ಬಿಟ್ಟು ಅದೆಲ್ಲ ಹಾಕ್ತಾರೆ. ದಯವಿಟ್ಟು ಅದನ್ನೆಲ್ಲ ಹಳ್ಳೆಣ್ಣೆ, ಎಕ್ಸ್ಪೆಷಲಿ ಹಳ್ಳೆಣ್ಣೆನ ಜಾಸ್ತಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಅದ್ರಲ್ಲೂ ಮಗುಗೆ ಸ್ಕಿನ್ ಮೇಲೆ ಕೆಲವೊಂದು ಬದಲಾವಣೆಗಳನ್ನ ಜಾಸ್ತಿ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಹಳ್ಳೆಣ್ಣೆ ಯೂಸ್ ಮಾಡೋದು ನಾಟ್ ಗುಡ್. ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತ ಕೇಳೋದಾದ್ರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು, ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು. ಖಂಡಿತವಾಗ್ಲೂ ಆ ಎಣ್ಣೆ ಸ್ವಲ್ಪ ಮಗುವಿನ ಸ್ಕಿನ್ ಅಲ್ಲಿ ಬದಲಾವಣೆನ ಕಾಣ್ಬೋದು. ಡೈಲಿ ಮಸಾಜ್ ಮಾಡಕ್ ಆಗಿಲ್ಲ ಅಂತ ಅಂದ್ರೂ ಕೂಡ ವೀಕ್ಲಿ 2 ಟೈಮ್ಸ್ ಆದ್ರೂ ನೀವು ಮಗುವಿಗೆ ಆಯಿಲ್ ಮಸಾಜ್ ನ ಮಾಡೋದ್ರಿಂದ ಮಗುವಿನ ಮುಖದಲ್ಲಿ ಕಾಂತಿಯುತವಾಗಿ ಗೊಳಿಸಬಹುದು. ಮತ್ತೆ ಯಾವ ಎಣ್ಣೆ ಬೆಸ್ಟ್ ಅಂತ ನೀವು ಕೇಳೋದಾದ್ರೆ, ಮಕ್ಕಳಿಗೆ ಎಕ್ಸ್ಪೆಷಲಿ ಆಲ್ಮಂಡ್ ಆಯಿಲ್ ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ಹೇಳೋದಾದ್ರೆ, ಜಾಸ್ತಿ ನಾನು ಹೇಳೋದಾದ್ರೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿ ಅಂತ ಹೇಳಿ. ಅದರಲ್ಲಿ ವಿಟಮಿನ್ ಎ ಮತ್ತೆ ವಿಟಮಿನ್ ಇ ಕಂಟೆಂಟ್ ಅನ್ನೋದು ಇರುತ್ತೆ. ಇವೆರಡು ಪ್ರಾಪರ್ಟೀಸ್ ಕೂಡ ಮಗುವಿನ ಸ್ಕಿನ್ ಟೋನ್ ನ ತುಂಬಾನೇ ಸಾಫ್ಟ್ ಹಾಗೂ ತುಂಬಾ ಕಾಂತಿಯುತಗೊಳಿಸಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಈಸಿಲಿ ಯಾವ್ದು ಅವೈಲಬಲ್ ಇರುತ್ತಲ್ಲ, ಕೋಕೋನಟ್ ಆಯಿಲ್ ಆಗಿರ್ಬೋದು, ಆಲ್ಮಂಡ್ ಆಯಿಲ್ ಆಗಿರ್ಬೋದು, ನೀವು ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಯಾವ ರೀತಿ
ಯೂಸ್ ಮಾಡ್ತೀರಾ ಅಂತ ಹೇಳೋದಂದ್ರೆ ಆ ಎಣ್ಣೆನ ಸ್ವಲ್ಪ ತಗೊಂಡು ಬೆಚ್ಚಗೆ ಮಾಡಿಕೊಂಡು ಆ ನಂತರ ಕೈಯಲ್ಲಿ ಹಿಂಗೆ ಎತ್ಕೊಂಡು ಫೇಸಿಗೆ ಆ ನಂತರ ಬಾಡಿಗೆ ಎಲ್ಲ ಕಡೆನೂ ಕೂಡ ಮಸಾಜ್ ಮಾಡ್ಬೋದು. ಸ್ನಾನ ಮಾಡಿಸುವಕ್ಕಿಂತ ಮುಂಚೆ ವೀಕ್ಲಿ 2 ಟೈಮ್ಸ್ ಆದರೂ ಆಯಿಲ್ ಮಸಾಜ್ ಮಾಡೋದು ತುಂಬಾನೇ ಉತ್ತಮ. ಮತ್ತೆ ಯಾವ ರೀತಿ ಆಯಿಲ್ ಮಸಾಜ್ನ ಮಾಡ್ತೀರಾ ಅಂತ ಹೇಳೋದಾದ್ರೆ ಉಗುರು ಬೆಚ್ಚಗಿನಂತಹ ಬಿಸಿ ಇರಬೇಕು. ಅಂದ್ರೆ ಜಾಸ್ತಿ ಕಾಯಿಸೋದು ಬೇಡ, ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಆ ನಂತರ ಕೈಯಲ್ಲಿ ಹಿಂಗೆ ಎತ್ಕೊಂಡು ಕೈಯಲ್ಲಿ ಸ್ವಲ್ಪ ಫೇಸು ಹಾಗೆ ಕೈ ಕಾಲು ಬಾಡಿ ಎಲ್ಲ ಕಡೆನೂ ನಿಧಾನಕ್ಕೆ ಮಸಾಜ್ ಮಾಡ್ತಾ ಬರಬೇಕು. ಮತ್ತೆ ಟೈಮಿಂಗ್ಸ್ ನೋಡೋಣ ಅಂತ ಹೇಳೋದಾದ್ರೆ ಆಯಿಲ್ ಮಸಾಜ್ ಮಾಡುವಂತಹ ಟೈಮಿಂಗ್ಸು ಕೆಲವೊಂದು ಟೈಮು ಏನು ಮಾಡ್ತೀರಾ, ಒಂದಿನ ಒಂದು 12 o'clock ಮಾಡಿಸಿರ್ತೀರಾ, ಇನ್ನೊಂದಿನ 3 o'clock ಮಾಡಿಸ್ತೀರಾ, ಇನ್ನೊಂದಿನ 4 o'clock ಮಾಡಿಸ್ತೀರಾ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಟೈಮಿಂಗ್ಸ್ನ ಫಾಲೋ ಮಾಡೋದು ತುಂಬಾನೇ ಉತ್ತಮ. ರೆಗ್ಯುಲರ್ ಆಗಿ ಒಂದೇ ಟೈಮಿಂಗ್ಸ್ನ ಏನೋ 1 hour 2 hour ಆಚೆ ಈಚೆ ಆಗ್ಬೋದು, ಬಟ್ ರೆಗ್ಯುಲರ್ ಆಗಿ ಒಂದೇ ಅವರ್. ಇವಾಗ ಇವತ್ತು ನಾನು 11 o'clock ಮಾಡಿಸಿದ್ದೀನಿ ಅಂತ ಹೇಳೋದಾದ್ರೆ ನಾಳೆನೂ ಕೂಡ 11 o'clock ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು. ಆ ಥರ ಒಂದು ರೆಗ್ಯುಲರ್ ಇರುವಂತಹ ಟೈಮಿಂಗ್ಸ್ನ ಇಟ್ಕೊಂಡು ಅದನ್ನ ಫಾಲೋ ಮಾಡೋದು ತುಂಬಾನೇ ಉತ್ತಮ. ಮತ್ತೆ ಅದೇ ಟೈಮನ್ನ ಡೈಲಿ ಮೇಂಟೈನ್ ಮಾಡ್ತಾ ಬಂದ್ರೆ ತುಂಬಾ ಉತ್ತಮ. ಆಯಿಲ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಮಗುವಿನ ಬ್ಲಡ್ ಸರ್ಕ್ಯುಲೇಷನ್ ಅಂತ ಇರುತ್ತಲ್ಲ, ಸೊ ಅಂದ್ರೆ ರಕ್ತ ಸಂಚಾರ ಅನ್ನೋದು ತುಂಬಾ ಚೆನ್ನಾಗಿ ಆಗುತ್ತೆ ಮಗುವಿನ ಬಾಡಿಲಿ. ಮತ್ತೆ ಇದರಿಂದ ಮಗುವಿನ ಸ್ಕಿನ್ ಅಲ್ಲೂ ಕೂಡ ಸಾಫ್ಟ್ ಆಗುತ್ತೆ, ಹಾಗೆ ಶೈನಿ ಆಗುತ್ತೆ, ತುಂಬಾನೇ ಬ್ರೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಡೈಲಿ 1 ಟೈಮ್ ಆದ್ರೂ ಮಾಡೋದ್ರಿಂದ ತುಂಬಾ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ಬೇಕು ಅಂತ ಹೇಳೋದಾದ್ರೆ, ನೀವು ಆಯಿಲ್ ಮಸಾಜ್ ಮಾಡಿ ಆ ನಂತರ ಸ್ನಾನ ಮಾಡಿಸ್ತೀರಾ ಅಂತ ಹೇಳೋದಾದ್ರೆ ಆ ಟೈಮಲ್ಲಿ ನೀವು ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ ಮಕ್ಕಳಿಗೆ, ಎಕ್ಸ್ಪೆಷಲಿ ಎಳೆ ಮಕ್ಕಳಿಗೆ 0 to 1 year ವರ್ಗೂ ದಯವಿಟ್ಟು ತುಂಬಾ ಬಿಸಿ ನೀರಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬಾರ್ದು. ಇವಾಗ ಕೆಲವೊಂದ್ ಕಡೆ ಹೇಳ್ತಾರೆ, ಹಳ್ಳಿಗಳ ಕಡೆ ಆಗಿರ್ಬೋದು, ಕೆಲವೊಂದು ಏರಿಯಾ ಬೇರೆ ಕಡೆ ಎಲ್ಲ ಹೋದಾಗ ಮಕ್ಕಳಿಗೆ ಯಾವಾಗಲೂ ತುಂಬಾನೇ ಬಿಸಿ ನೀರು ಇದು ಸ್ನಾನ ಮಾಡಿಸೋದ್ರಿಂದ ಮಗುಗೆ ಮೈ ಕೈ ನೋವೆಲ್ಲ ಹೋಗುತ್ತೆ, ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತ. ಎಸ್, ಹೌದು, ಇಲ್ಲ ಅಂತ ಅಲ್ಲ. ಮಗುಗೆ ಸ್ನಾನ ಮಾಡಿಸೋದ್ರಿಂದ ಮೈ ಕೈ ನೋವು ಹೋಗುತ್ತೆ, ಚೆನ್ನಾಗಿ ನಿದ್ದೆನೂ ಕೂಡ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಬಿಸಿನೀರು ಉಯ್ಯೋದು ತುಂಬಾ ಒಳ್ಳೇದಲ್ಲ. ಏನಕ್ಕೆ ಅಂದ್ರೆ ಮಗುವಿನ ಸ್ಕಿನ್ ಅಲ್ಲಿ ತುಂಬಾನೇ ಸೆನ್ಸಿಟಿವ್ ಇರುತ್ತೆ. ಸ್ಕಿನ್ ಅಲ್ಲಿ ಇರುವಂತಹ ಕೆಲವೊಂದು ಎಣ್ಣೆ ಅಂಶ ಅಂದ್ರೆ ಆಯಿಲ್ ಅದನ್ನ ಕಳ್ಕೊಂತ ಬರುತ್ತೆ. ಅವಾಗ ಸ್ಕಿನ್ನಿಗೆ ಏನಾಗುತ್ತೆ, ಕೆಲವೊಂದು ತುಂಬಾನೇ ಡ್ರೈ ಆಗುತ್ತೆ ಸ್ಕಿನ್ನು, ಆಮೇಲೆ ತುಂಬಾನೇ ಸಾಫ್ಟ್ ಇರೋದಿಲ್ಲ, ತುಂಬಾನೇ ರಫ್ ಆಗ್ಬಿಡುತ್ತೆ, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರಿನಲ್ಲಿ ಆಯಿಲ್ ಮಸಾಜ್ ಮಾಡಿದ ನಂತರ ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದು ತುಂಬಾ ಉತ್ತಮ. ಹಂಗಂತ ಹೇಳಿ ಜಾಸ್ತಿ ಬಿಸಿನೀರು ಅಲ್ಲ, ಜಾಸ್ತಿ ತಣ್ಣೀರು ಅಲ್ಲ, ಒಂದು ನಾವು ಉಗುರು ಬೆಚ್ಚ ನೀರು ಅನ್ನೋದಕ್ಕಿಂತ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಯಾವಾಗಲೂ ಕೂಡ ಸ್ನಾನ ಮಾಡಿಸೋರಿಗೆ ತುಂಬಾ ಜಾಸ್ತಿ ಬಿಸಿನೀರು ಬೇಡ ಅಷ್ಟೇ. ಮತ್ತೆ ಜಾಸ್ತಿ ಬಿಸಿನೀರು ಹಾಕೋದ್ರಿಂದನೂ ಕೂಡ ಮಗುವಿನ ಸ್ಕಿನ್ ಸಡನ್ ಆಗಿ ಕಪ್ಪಾಗ್ತಾ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಬಿಸಿನೀರು ಹಾಕಿ ಸ್ನಾನ ಮಾಡಿಸೋದು ಕೂಡ ನಾಟ್ ಅಟ್ ಆಲ್ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಆದಷ್ಟು ಸ್ವಲ್ಪ ಮೈಲ್ಡ್ ಆಗಿರುವಂತಹ ನೀರ್ನ ಯೂಸ್ ಮಾಡಿ. ಅಕಸ್ಮಾತ್ ಏನಾದ್ರು ತುಂಬಾನೇ ತಂಪಾಗಿರೋ ನೀರು ಯೂಸ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಮಗುವಿನ ಚರ್ಮ ಡ್ರೈ ಆಗುತ್ತೆ, ತುಂಬಾನೇ ಡಲ್ ಆಗುತ್ತೆ. ಸ್ವಲ್ಪ ಉಗುರು ಬೆಚ್ಚನೆ ಇರುವಂತಹ ನೀರ್ನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಮತ್ತೆ ಸ್ವಲ್ಪ ಜಾಸ್ತಿ ಹೊತ್ತನ್ನು ಕೂಡ ನೀವು ಯಾವಾಗ್ಲೂ ನೀರಲ್ಲಿ ಮಕ್ಕಳನ್ನ ಬಿಡಕ್ಕೆ ಹೋಗ್ಬೇಡಿ. ಮಗುಗೆ ಜಾಸ್ತಿ ನೀರ್ ಹಾಕ್ಬೇಕು, ಜಾಸ್ತಿ ನೀರು ಉಯ್ಬೇಕು ಅಂತ ಹೇಳಿ ಯಾವಾಗ್ಲೂ ಕೂಡ 1 hour 2 hours ಸ್ನಾನ ಮಾಡಿಸೋದು ಆ ತರ ಅಂತೂ ಖಂಡಿತವಾಗ್ಲೂ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಏನಂತ ಹೇಳೋದಾದ್ರೆ ಜಾಸ್ತಿ ಹೊತ್ತು ನೀರಿಗೆ ಬಿಟ್ರಿ ಅಂತ ಹೇಳಿದ್ರು ಕೂಡ ನಿಮ್ಮ ಮಗುವಿನ ದೇಹದ ಮೇಲಿರುವಂತಹ ಚರ್ಮದ ಮೇಲಿರುವಂತಹ ಕೆಲವೊಂದು ಆಯಿಲ್ ಕಂಟೆಂಟ್ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಅದು ತುಂಬಾನೇ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆದಾಗ ಏನಾಗುತ್ತೆ, ತುಂಬಾನೇ ರಫ್ ಆಗುತ್ತೆ, ತುಂಬಾನೇ ಡಾರ್ಕ್ ಆಗುತ್ತೆ, ಆ ತರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ನೀರಲ್ಲಿ ಬಿಡಕ್ಕೆ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕು ಅಂತ ಹೇಳೋದಾದ್ರೆ ಸೋಪು, ಮಗುವಿನ ಸೋಪು ಅಂತ ಹೇಳೋದಾದ್ರೆ ನಮ್ಮ ಮಗು ಆ ಸೋಪ್ ಹಾಕಿದ್ರೆ ಚೆನ್ನಾಗಿ ಬೆಳಗಾಗ್ತಾನೆ, ಈ ಸೋಪ್ ಹಾಕಿದ್ರೆ ತುಂಬಾ ಕಲರ್ ಬಂದ್ಬಿಡ್ತಾನೆ, ಈ ಸೋಪ್ ಹಾಕ್ಬಿಟ್ರೆ ನಾಳೆನೆ ರಿಸಲ್ಟ್ ಕೊಟ್ಬಿಡುತ್ತೆ ಅಂತ ಹೇಳಿ ಕೆಲವು ಪೇರೆಂಟ್ಸ್ಗಳು ಏನ್ ಮಾಡ್ತಿರ್ತಾರ, ಅವಾಗ ಸೋಪ್ಗಳನ್ನೆಲ್ಲ ಚೇಂಜ್ ಮಾಡ್ತಿರ್ತೀರ. ಎಕ್ಸಾಂಪಲ್ ಹೇಳೋದಾದ್ರೆ ನನ್ನ ಫ್ರೆಂಡು ಇದೇ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾಳೆ ಬೇಬಿಗೆ, ಸೊ ದಟ್ ಹಾಗಾಗಿ ನಾನು ಈ ಪ್ರಾಡಕ್ಟ್ ನ ಚೇಂಜ್ ಮಾಡಿ ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ, ಅವಳು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದಾಳೋ ನಾನು ಅದೇ ಪ್ರಾಡಕ್ಟ್ ನ ಯೂಸ್ ಮಾಡ್ತೀನಿ, ನನ್ನ ಮಗನು ಕೂಡ ಬ್ರೈಟ್ ಆಗುತ್ತೆ. ಆ ತರ ಫ್ರೆಂಡ್ಸ್ ಹೇಳಿದ್ರು, ಸ್ನೇಹಿತರು ಹೇಳಿದ್ರು ಅಂತ ಹೇಳಿ ಪದೇ ನಿಮ್ಮ ಬೇಬಿ ಪ್ರಾಡಕ್ಟ್ಗಳನ್ನ ಕೂಡ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಸೋಪ್ ಆಗ್ಲಿ ಕ್ರೀಮ್ ಆಗ್ಲಿ ಯಾವ್ದನ್ನು ಕೂಡ ಪದೇ ಚೇಂಜ್ ಮಾಡಬಾರ್ದು ಕೂಡ. ಏನಕ್ಕೆ ಅಂತ ಹೇಳೋದಾದ್ರೆ ಮಗುವಿಗೆ ನೀವು ಉಡ್ತಾಗ ಯಾವ ಪೌಡರ್ ಆಗ್ಲಿ ಕ್ರೀಮ್ ಆಗ್ಲಿ ಸೋಪ್ ಆಗ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಕಂಟಿನ್ಯೂಸ್ಲಿ ಅದೇ ಪ್ರಾಡಕ್ಟ್ ನ ನೀವು ಮಗು ದೊಡ್ಡದಾಗೋವರೆಗೂ ಕೂಡ ಯೂಸ್ ಮಾಡೋದು ತುಂಬಾ ಬಹಳ ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಾಗುತ್ತೆ ಅಂತ ಹೇಳೋದಾದ್ರೆ ಪದೇ ಚೇಂಜ್ ಮಾಡೋದ್ರಿಂದ
ಏನಾಗುತ್ತೆ, ಸ್ಕಿನ್ನಿಗೆ ಆ ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು ಹೊಂದಾಣಿಕೆ ಆಗಲು ತುಂಬ ಕಷ್ಟ ಆಗುತ್ತೆ. ಆವಾಗ ಕೆಲವೊಂದು ಟೈಮು ರ್ಯಾಷಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ, ಮತ್ತು ಸ್ಕಿನ್ ಪ್ರಾಬ್ಲಮ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವೊಂದು ಟೈಮು ಯಾವುದೇ ರೀತಿ ರಿಸಲ್ಟ್ ಕೂಡ ಸಿಗೋದಿಲ್ಲ. ಸ್ನಾನ ಮಾಡ್ಕೊಂಡು ಬಂದರೂ ಕೂಡ ಸ್ನಾನ ಮಾಡ್ದೇಲೆ ಇರೋ ಥರ ಕಾಣ್ತಾ ಇರ್ಬೋದು, ಆ ಥರ ಎಲ್ಲ ಆಗ್ತಾ. ಹಾಗಾಗಿ ನಿಮ್ಮ ಮಗುವಿಗೆ ಒಂದೇ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮಗು ಬೆಳೆಯೋವರೆಗೂ ಅದೇ ಪ್ರಾಡಕ್ಟ್ನ ಸ್ಟಿಫಾನ್ ಆಗಿ ಯೂಸ್ ಮಾಡಿ, ಕಂಟಿನ್ಯೂಸ್ಲಿ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಾದರೆ, ಮನೇಲಿ ತುಂಬ ಜನ ಇರ್ತೀರಾ, ಮಗುಗೆ ಅಂತಲೇ ಒಂದು ಪೌಡ್ರ್ ಆಗಿರ್ಬೋದು, ಶಾಂಪ್ ಆಗಿರ್ಬೋದು, ಹಾಗೆ ಸೋಪ್ ಆಗಿರ್ಬೋದು, ಹಾಗೆ ಕೆಲವೊಂದು ಕ್ರೀಮ್ಗಳನ್ನ ಮಗುಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಬಿಡಿ. ದೊಡ್ಡವರೆಲ್ಲ ಇದ್ದಾರೆ ಮನೆಯಲ್ಲಿ, ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ, ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲೇ ಇಡೋದ್ರಿಂದ ಏನಾಗುತ್ತೆ, ಕೆಲವೊಂದು ಟೈಮು ಆ ಪ್ರಾಡಕ್ಟು ಈ ಪ್ರಾಡಕ್ಟು ಎರಡೂ ಕೂಡ ಮಿಕ್ಸ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡುವಂತಹ ಪರಿಸ್ಥಿತಿ ಕೂಡ ಬರ್ಬೋದು. ಸೊ ದಟ್ ಹಾಗಾಗಿ ನೀವು ಮಗುಗೆ ಅಂತ ಹೇಳಿದಾಗ ಸಪ್ರೇಟಾಗಿ ಎತ್ತಿಡೋದು ತುಂಬ ಉತ್ತಮ. ಮತ್ತು ಇನ್ನೊಂದು ಮೈಂಡ್ ಸೆಟ್ಟಲ್ಲಿ ತಿಳ್ಕೊಳ್ಬೇಕು ಎಲ್ಲ ಪೇರೆಂಟ್ಸು ಕೂಡ, ಜಗತ್ತಲ್ಲಿ ಯಾವ ಸೋಪು ಆಗಲಿ ಯಾವ ಕ್ರೀಮು ಆಗಲಿ ಮಗುವಿನ ಸ್ಕಿನ್ ಟೋನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಐ ಮೀನ್ ಮಗುವಿನ ಕಲರ್ನ, ನಾಳೆನೇ ಮಗು ವೈಟ್ ಆಗಿಬಿಡುತ್ತೆ, ಒಂದು 3 ತಿಂಗಳು ಬಿಟ್ಕೊಂಡು ಮಗು ವೈಟ್ ಆಗಿಬಿಡುತ್ತೆ, 1 ಇಯರ್ ಬಿಟ್ಕೊಂಡು ಮಗು ವೈಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇರೆ ಬೇರೆ ಪ್ರಾಡಕ್ಟ್ನೆಲ್ಲ ಚೇಂಜ್ ಮಾಡಿ ಎಲ್ಲ ಎಕ್ಸ್ಪೆರಿಮೆಂಟ್ನ ಮಗು ಮೇಲೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಗು ಆರೋಗ್ಯವಾಗಿರಬೇಕು, ಮಗುವಿನ ಸ್ಕಿನ್ನಲ್ಲೂ ಕೂಡ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳೋದಾದ್ರೆ, ಮೇನ್ ಪಾಯಿಂಟ್ ಹೇಳೋದಾದ್ರೆ ಪದೇ ಪದೇ ಪ್ರಾಡಕ್ಟ್ನ ಚೇಂಜ್ ಮಾಡೋದನ್ನ ನಿಲ್ಸೋದು ತುಂಬಾ ಉತ್ತಮ. ದೊಡ್ಡವರಾದ್ರೂ ಸರಿ, ಚಿಕ್ಕವರಾದ್ರೂ ಸರಿನೇ, ಓಕೆನಾ. ಇವಾಗ ನಾವು ಮಕ್ಳ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ ಖಂಡಿತವಾಗ್ಲೂ ಮಗುವಿಗೆ ಒಂದೇ ಪ್ರಾಡಕ್ಟ್ನ ಒಂದನ್ನೇ ಕಂಟಿನ್ಯೂಸ್ಲಿ ಯೂಸ್ ಮಾಡೋದು ತುಂಬಾ ಉತ್ತಮ. ಮತ್ತೆ ಜಗತ್ತಲ್ಲಿ ಯಾವ ಪ್ರಾಡಕ್ಟ್ ಕೂಡ ಇಲ್ಲ ಮಗುವಿನ ಬಣ್ಣವನ್ನ ಚೇಂಜ್ ಮಾಡಲು, ಯಾವ ಪ್ರಾಡಕ್ಟ್ ಕೂಡ ಇನ್ನ ಯಾರು ಕಂಡಿಡಿಯಕ್ ಸಾಧ್ಯನೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನಕ್ಕೆ ಅಂತ ಹೇಳೋದಾದ್ರೆ, ಕಂಡಿಡಿದ್ರು ಬಂದ್ರೂ ಕೂಡ ಅದು ಟೆಂಪ್ರವರಿ ಆಗಿರುತ್ತೆ ಅನ್ನೋದು ಕೂಡ ನನ್ನ ಮಾತು. ಸೊ ದಟ್ ಹಾಗಾಗಿ ದೇವ್ರು ಕೊಟ್ಟಿರುವಂತಹ ವರ ನಮಗೆ, ಅದು ವೈಟ್ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು, ಎಲ್ಲನೂ ಕೂಡ ಅದನ್ನ ಆದಷ್ಟು ಯಾವ ರೀತಿ ಕೊಟ್ಟಿದ್ದಾನೋ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆರೋಗ್ಯವಾಗಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಇಷ್ಟೊಂದೆಲ್ಲ ನಾವು ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ನೆಲ್ಲ ತಂದು ಮಗುವಿಗೆ ಕೆಲವೊಂದು ಕೆಮಿಕಲ್ ಪ್ರಾಡಕ್ಟೇ ಆಗಿರ್ಬೋದು, ಯಾವುದನ್ನೇ ಕೂಡ ತಯಾರು ಮಾಡಿದ್ರು ಕೂಡ ಪ್ರಾಡಕ್ಟ್ನ ಸ್ವಲ್ಪ ಆದ್ರೂ ಕೆಮಿಕಲ್ ಇದ್ದೇ ಇರುತ್ತೆ ಯಾವುದೇ ಪ್ರಾಡಕ್ಟ್ ಅಲ್ಲೂ ಕೂಡ. ಸೊ ಅದನ್ನ ಹೊರತುಪಡಿಸಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಪದಾರ್ಥಗಳನ್ನ, ಕೆಲವೊಂದು ಐಟಮ್ನ ಬಳಸಿ ಮಗುವಿನ ಸ್ಕಿನ್ ಅಲ್ಲಿ ಯಾವ ರೀತಿ ಕಾಂತಿಯುತವಾಗಿ ಗೊಳಿಸ್ಬೋದು ಅನ್ನೋದು ಕೂಡ ನಾನು ತಿಳಿಸ್ತೀನಿ ಅಂತ ಹೇಳಿದೆ. ಎಸ್, ಅದು ಏನು ಅಂತ ಹೇಳಿ ತಿಳ್ಕೊಂಡ್ ಬರೋಣ. ಫಸ್ಟ್ ಬಂದು ಓಮ್ ರೆಮಿಡಿ ಅಂತ ಹೇಳೋದಾದ್ರೆ ಕಡಲೆ ಹಿಟ್ಟು. ಮನೆಯಲ್ಲಿರುವಂತಹ ಅದ್ಭುತವಾದಂತಹ ರೆಮಿಡಿ ಅಂತ ಹೇಳೋದಾದ್ರೆ ಕಡಲೆ ಹಿಟ್ಟು. ಇದು ಇವಾಗಿಂದ ಅಂತ ಅಲ್ಲ, ಹಳೆ ಹೋಮ್ ರೆಮಿಡಿ ಆದ್ರೂ ಕೂಡ ಇದು ತುಂಬಾನೇ ಬೆಸ್ಟ್ ರೆಮಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರಲ್ಲೂ ಎಕ್ಸ್ಪೆಷಲಿ ಮಕ್ಕಳಿಗೆ ಅಂತ ಹೇಳೋದಾದ್ರೆ ಕಡಲೆ ಹಿಟ್ಟು ತುಂಬಾನೇ ಯೂಸ್ಫುಲ್. ಮಕ್ಕಳಲ್ಲಿ ಯಾವುದೇ ರೀತಿ ಸ್ಕಿನ್ ಅಲ್ಲಿ ಬದಲಾವಣೆ ಆಗೋದಿಲ್ಲ, ಬಟ್ ಸ್ಕಿನ್ ಅನ್ನ ಕಾಂತಿಯುತವಾಗಿಗೊಳಿಸಲು, ಅಂದ್ರೆ ಸ್ವಲ್ಪ ತ್ವಚೆನ ಸ್ಮೂತ್ ಆಗಿಸಲು, ಹಾಗೆ ಶೈನ್ ಬರಲು ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಕಡಲೆ ಹಿಟ್ಟು. ಇದನ್ನ ಯೂಸ್ ಮಾಡೋದ್ರಿಂದ ಆರೋಗ್ಯವಾಗಿ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು ಅಂತ ಕೇಳೋದಾದ್ರೆ, ಎಸ್, ಮನೆಯಲ್ಲಿರುವಂತಹ ಕಡಲೆ ಹಿಟ್ಟನ್ನ ತುಂಬಾ ಅಂದ್ರೆ ನುಣ್ಣಗೆ, ಐ ಮೀನ್ ತುಂಬಾ ಅಂದ್ರೆ ಪೌಡರ್ ತರ, ತುಂಬಾ ಸಾಫ್ಟ್ ಆಗಿ ನೀವೇನ್ ಮಾಡ್ತೀರಾ, ಮಿಕ್ಸ್ ಮಾಡಿ ರುಬ್ಕೊಂಡು, ಐ ಮೀನ್ ಮಿಕ್ಸಿ ಮಾಡ್ಕೊಂಡು, ಆ ನಂತರ ಅದನ್ನ ನಾವೇನ್ ಮಾಡ್ಬೇಕು, ಹಾಲಲ್ಲಿ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಮೊಸರಲ್ಲಿ, ಇಲ್ಲಾಂದ್ರೆ ಹಾಲಿನ ಕೆನ್ನೆಯಲ್ಲಿ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಂಡು ಏನೇನ್ ಸ್ನಾನ ಮಾಡಿಸ್ತೀರಾ ಅಂತ ಹೇಳಿದಾಗ ಮಗುವಿನ ಫೇಸಿಗೆ ಹಾಗೆ ಬಾಡಿಗೆ ಎಲ್ಲಾ ಕಡೆನೂ ಕೂಡ ಅದ್ರಲ್ಲೂ ಕೂಡ ನೀವು ಮಸಾಜ್ ಮಾಡ್ಬೋದು. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇವಾಗ ನಾವು ಕಡಲೆ ಹಿಟ್ಟು ಆನಂತರ ಹಾಲಿನ ಕೆನ್ನೆನ ತಗೊಂಡು ಮಿಕ್ಸ್ ಮಾಡಿದಾಗ ಅದು ಒಂಥರ ಪೇಸ್ಟ್ ತರ ಕನ್ವರ್ಟ್ ಆಗುತ್ತೆ. ನಿಜವಾಗ್ಲೂ ಅದೊಂದ್ಸರಿ ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳೋದಾದ್ರೆ ಮಗುವಿನ ಸ್ಕಿನ್ ಅಲ್ಲಿ ತುಂಬಾನೇ ಸಾಫ್ಟಿ ಫೀಲ್ ಅನ್ಸುತ್ತೆ. ಹಾಗೆ ಮಗುವಿನ ಕಾಂತಿ ಹೆಚ್ಚಿಸಲು ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು, ಮನೆಯಲ್ಲಿ ಸಿಗುವಂತಹ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ಇನ್ನೊಂದು ಬೆಸ್ಟ್ ಯೂಸ್ಫುಲ್ ಅಂತ ಹೇಳೋದಾದ್ರೆ, ಮಗುವಿಗೆ ಹುಟ್ಟಿದಾಗ ಬಾಡಿಲೆಲ್ಲ ಏನಿರುತ್ತೆ, ಕೂದ್ಲಿರುತ್ತೆ, ಸಣ್ಣ ಕೂದ್ಲು, ಕೈಯಲ್ಲಾಗಿರ್ಬೋದು, ಕಾಲಲ್ಲಾಗಿರ್ಬೋದು, ಫೇಸ್ ಗಳಲ್ಲಾಗಿರ್ಬೋದು, ಆ ತರ ಎಲ್ಲ ಕೂದ್ಲಿರುತ್ತಲ್ಲ, ಸೊ ಅದನ್ನು ಕೂಡ ರಿಮೂವ್ ಮಾಡಕ್ಕೆ ಒಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು ಈ ಕಡಲೆ ಹಿಟ್ಟು. ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ, ಯೂಸ್ ಮಾಡಿ ನೋಡಿ. ಅದರಲ್ಲೂ ಎಕ್ಸ್ಪೆಷಲಿ ನವಜಾತ ಶಿಶುಗಳಿರುವಂತಹ ಮನೆಗಳಲ್ಲಿ 3 ಮಂತ್ಸ್ ಆದ್ಮೇಲೆ ಇದನ್ನ ಫಾಲೋ ಮಾಡೋದ್ರಿಂದ ತುಂಬಾ ಉತ್ತಮ. ಅದೊಂದು ಸ್ವಲ್ಪ ನೆನಪಲ್ಲಿಟ್ಕೊಳ್ಳೋದು ಅಗತ್ಯ.
ಮತ್ತೆ ಈ ಓಮ್ ರೆಮಿಡಿನ ಡೈಲಿ ಯೂಸ್ ಮಾಡ್ಬೇಕು ಅಂತ ಏನಾದ್ರು ಕೇಳ್ತೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಡೈಲಿ ಯೂಸ್ ಮಾಡ್ಲೇಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ವೀಕ್ಲಿ 2 ಡೇಸ್ ಯೂಸ್ ಮಾಡಿದ್ರು ಕೂಡ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ಒಳ್ಳೇದು. ಮತ್ತೆ ಸೆಕೆಂಡ್ ರೆಮಿಡಿ, ಹೋಮ್ ರೆಮಿಡಿ ಏನು ಅಂತ ಹೇಳೋದಾದ್ರೆ ಬಾದಾಮ್. ಎಸ್, ಬಾದಾಮ್ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿದೀನಿ. ಇದು ಕೂಡ ಒಂದು ಬೆಸ್ಟ್ ರೆಮಿಡಿ ಅಂತಾನೆ ಹೇಳ್ಬೋದು. ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳೋದಾದ್ರೆ, ಬಾದಾಮಿನ ರಾತ್ರಿ ಹೊತ್ತು ನೆನೆ ಹಾಕ್ಬೇಕು. ಒಂದು 4 ಬಾದಾಮಿನ ನೀವು ರಾತ್ರಿ ಹೊತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ನೆನೆ ಹಾಕಿರಿ. ಆ ನಂತರ ಬೆಳಗ್ಗೆ ಎದ್ದಾಗ ಸಿಪ್ಪೆ ತೆಗ್ದು, ಅಂದ್ರೆ ಬಾದಾಮಿಯಲ್ಲಿರುವಂತಹ ಸಿಪ್ಪೆನ ತೆಗ್ದು ಅದನ್ನ ಒಂದು ಕಲ್ಲು ತಗೊಂಡು ಕಲ್ಲಲ್ಲಿ ಸ್ವಲ್ಪ ಹಿಂಗೆ ತೇಯ್ಬೇಕು. ಅವಾಗ ಒಂದು ಪೇಸ್ಟ್ ತರ ಕನ್ವರ್ಟ್ ಆಗುತ್ತೆ. ಒಂದು ಪೇಸ್ಟ್ ತರ ಕನ್ವರ್ಟ್ ಆದಾಗ ಆ ಪೇಸ್ಟ್ ನ ಮಗುವಿನ ಫೇಸ್ಗೆ, ಆ ನಂತರ ಬಾಡಿಗೆ ಎಲ್ಲಾನು ಕೂಡ ಅಪ್ಲೈ ಮಾಡ್ಬೋದು. ಇದ್ರಿಂದನೂ ಕೂಡ ತುಂಬಾ ಉಪಯುಕ್ತವಾಗಿರುವಂತಹ ಕೆಲವೊಂದು ಅಂಶಗಳಿರುತ್ತೆ. ಅದು ಯಾವ ಅಂಶ ಅಂತ ಹೇಳೋದಾದ್ರೆ, ಈ ಬಾದಾಮಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಕಂಟೆಂಟ್ ಇರೋದ್ರಿಂದ ಮಗುವಿನ ಸ್ಕಿನ್ ಟೋನ್ ಅಲ್ಲಿ ತುಂಬಾನೇ ಬ್ರೈಟ್ ಆಗುತ್ತೆ. ಹಾಗೆ ಮಗುವಿನ ಸ್ಕಿನ್ನಿನ ಆರೋಗ್ಯದಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತೆ ಅಂತಾನೆ ಹೇಳ್ಬೋದು ಬಾದಾಮಿ ಪೇಸ್ಟ್. ಎಸ್, ಇದನ್ನು ಕೂಡ ನೀವು ಓಮ್ ರೆಮಿಡಿ ಆಗಿ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಉಪಯುಕ್ತ. ಹಾಗೆ ಯಾವುದೇ ರೀತಿ ಪ್ರಾಡಕ್ಟ್ ಗೆ ಹೋಗಿ ದುಡ್ಡು ಕೊಟ್ಟು ನಾವು ಅದೇ ಹಾಕ್ತಿವಿ ಇದೇ ಹಾಕ್ತಿವಿ ಈ ತರ ಚೇಂಜಸ್ ಆಗುತ್ತೆ ಅನ್ನೋದಕ್ಕಿಂತ ಈ ತರ ಕೆಲವೊಂದು ಓಮ್ ರೆಮಿಡಿಗಳನ್ನ, ಮನೇಲೆ ಸಿಗುವಂತಹ ಕೆಲವೊಂದು ಪದಾರ್ಥದ ಹೋಮ್ ರೆಮಿಡಿಗಳನ್ನ ನೀವು ಖಂಡಿತವಾಗೂ ಮಕ್ಕಳಿಗೆ ಆರೋಗ್ಯವಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ತುಂಬಾನೇ ನ್ಯಾಚುರಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಹೇಳೋದಾದ್ರೆ, ಇವಾಗ ಹೇಳಿದ್ದು ಸ್ನಾನ ಆಯ್ತು, ಯಾವ ರೀತಿ ಪೇಸ್ಟ್ ನ ರೆಡಿ ಮಾಡ್ಬೇಕು ಅನ್ನೋದಾಯ್ತು, ಮತ್ತೆ ಯಾವ ರೀತಿ ಪ್ರಾಡಕ್ಟ್ ನ ಕೂಡ ಯೂಸ್ ಮಾಡ್ಬೇಕು ಅನ್ನೋದಾಯ್ತು. ಪದೇ ಪದೇ ಚೇಂಜ್ ಮಾಡಬಾರ್ದು. ಹಾಗೆ ನೆಕ್ಸ್ಟ್ ಮಗುವಿಗೆ ಯಾವ ರೀತಿ ಕಾಂತಿಯುತಗೊಳಿಸಲು ಕೆಲವೊಂದು ಉತ್ತಮ ಸಲಹೆಗಳನ್ನ ಕೂಡ ನನ್ ಕೊಟ್ಟಾಯ್ತು. ನೆಕ್ಸ್ಟ್ ಪಾಯಿಂಟ್ ಹೇಳೋಣ ಅಂತ ಹೇಳೋದಾದ್ರೆ, ಮಗುವಿನ ಮಾಯಶ್ಚರೈಸರ್, ಅಂದ್ರೆ ಮಗು ಸ್ನಾನ ಆಗಿದ ತಕ್ಷಣ ಮೈಕೈ ಎಲ್ಲ ನೀಟಾಗಿ ಒರೆಸಿ ಮಗುವಿಗೆ ಯಾವ ರೀತಿ ಮಾಯಶ್ಚರೈಸ್ ಮಾಡ್ಬೇಕು, ಐ ಮೀನ್ ಯಾವ ರೀತಿ ಮಗುವಿಗೆ ನಾವು ಕ್ರೀಮ್ ನ ಹಚ್ಬೇಕು, ಲೋಷನ್ ನ ಹಚ್ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ, ಸ್ನಾನ ಆಗಿದ ತಕ್ಷಣನೇ ಮಲ್ಸುವಂತಹ ಪದ್ಧತಿಗಳಿರುತ್ತೆ. ಎಸ್, ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ. ಏನ್ ಕೇಳಿದ್ರೆ ನಾವು ಕೂಡ ಹಾಗೆ ಮಾಡ್ತಾ ಇದ್ದಿದ್ದು. ಮಗು ಸ್ನಾನ ಮಾಡಿದ ತಕ್ಷಣ, ಫ್ರೆಶ್ ಆಗಿ ಬಂದಿದ ತಕ್ಷಣ ರೆಡಿ ಮಾಡಿ ಕ್ರೀಮ್ ಗಳೆಲ್ಲ ಹಾಕಿ ಮಗುನ ಆರಾಮಾಗಿ ಮಲಗಿಸ್ಬೇಕು ಅಂತ ಹೇಳಿ. ಎಸ್, ಹೌದು, ಅದು ಕೂಡ ತುಂಬಾ ಒಳ್ಳೇದು. ಮತ್ತೆ ಸ್ನಾನ ಮಾಡಿದ ತಕ್ಷಣ ಮಗುವಿನ ದೇಹದಲ್ಲಿರುವಂತಹ ಆಯಿಲ್ ಕಂಟೆಂಟ್ ಎಲ್ಲ ಕೂಡ ಹೋಗಿರುತ್ತೆ. ಸೊ ಸ್ನಾನ ಮಾಡಿ ಹಾಗೇನೆ ನಾವು ಮನಗಿಸ್ಬಿಡ್ತೀವಿ. ಖಂಡಿತವಾಗ್ಲೂ ಮನ್ಸೋದ್ ತಪ್ಪಲ್ಲ. ಬಟ್ ಮಗು ಸ್ನಾನ ಆಗಿದ ತಕ್ಷಣ ದೇಹದಲ್ಲಿರುವಂತಹ ಕೆಲವೊಂದು ಆಯಿಲ್ ಕಂಟೆಂಟ್ ಅನ್ನೋದು ಹೋಗಿರುತ್ತಲ್ವಾ, ಸೊ ದಟ್ ಆಗ ನಾವು ಸ್ವಲ್ಪ ಮಾಯಶ್ಚರೈಸ್ ನ ಹಚ್ಚೋದು ತುಂಬಾನೇ ಉತ್ತಮ. ಹಾಗೆ ನೆಕ್ಸ್ಟ್ ಪೌಡರ್ ಬಗ್ಗೆ ಹೇಳೋದಾದ್ರೆ, ಮಕ್ಳಿಗೆ ಏನ್ ಗೊತ್ತಾ, ಕೆಲವರು ಪೇರೆಂಟ್ಸ್ ನಾನು ನೋಡಿದೀನಿ, ಏನಂತ ಅಂದ್ರೆ ಪೌಡರ್ ಅಂದ್ರೆ ಎಲ್ಲ ದಪ 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 ಅಂತ ಹಾಕಿ ಬೂದಿಗೆ ಹಾಕಿ ಮೈ ತುಂಬಾ, ತಲೆ ತುಂಬಾ ಪೌಡರ್ ಎಲ್ಲ ಹಾಕಿ ಮಕ್ಳಿಗೆ, ಅದರಲ್ಲೂ ನವಜಾತ ಶಿಶುಗಳಿಗೆ ಜಾಸ್ತಿ ಪೌಡರ್ ಎಲ್ಲ ಹಾಕಿ ಮನ್ಗಿಸಿರ್ತಾರೆ. ಡಾಕ್ಟರ್ ಪ್ರಕಾರ ನಿಜವಾಗ್ಲೂ ಹೇಳೋದಾದ್ರೆ ಪೌಡರೇ ಹಾಕ್ಬಾರ್ದು ಅಂತ ಹೇಳ್ತಾರೆ. ಯಾವ್ದೇ ಡಾಕ್ಟರ್ನ ಕೇಳಿ ನೀವು ಮಕ್ಕಳಿಗೆ ಯಾವ್ದೇ ರೀತಿ ಪೌಡರ್ನೆಲ್ಲ ಹಾಕಕ್ ಹೋಗ್ಬೇಡಿ. ಏನಕ್ಕೆ ಅದು ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಉಸಿರಾಟಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಪೌಡರ್ನ ಯೂಸ್ ಮಾಡ್ಬೇಡಿ ಅಂತ ಹೇಳಿ. ಆದ್ರೂ ಕೂಡ ನೀವು ಪೌಡರ್ನ ಯೂಸ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ನೋಡಿದ್ರಲ್ಲ ಗೈಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ. 100% ನ್ಯಾಚುರಲ್ ಹಾಗೆ ಹೋಮ್ ರೆಮಿಡಿ ಬಗ್ಗೆ, ಮನೆಯಲ್ಲೇ ಸಿಗುವಂತಹ ಆರೋಗ್ಯದಾಯಕವಾದ ಹೋಮ್ ರೆಮಿಡಿ ಬಗ್ಗೆ ಇವತ್ತಿನ ಟಾಪಿಕ್ ಆಗಿತ್ತು. ದಯವಿಟ್ಟು ಖಂಡಿತವಾಗ್ಲೂ ನೀವು ಕೂಡ ಈ ಹೋಮ್ ರೆಮಿಡಿನ ಮಕ್ಕಳಿಗೆ ಯೂಸ್ ಮಾಡಬಹುದು. ಅದರಲ್ಲೂ ಮಕ್ಕಳಿರುವಂತಹ ಮನೆಗಳಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಯಾವುದೇ ರೀತಿ ಇನ್ಫಾರ್ಮೇಶನ್ ಬೇಕಿದ್ದಲ್ಲಿ ಕಾವ್ಯ ವ್ಲಾಗ್ಸ್ ವಿತ್ ಬೇಬಿ ಕೇರ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇನ್ನ ಹೆಚ್ಚಿನ ಮಾಹಿತಿಗಳ ಜೊತೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್ ಆಲ್.